ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಸಿಂಪಲ್ ಆಗಿರುವಂಥ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಹೋಟೆಲಲ್ಲಿ ಮಾಡ್ತಾರಲ್ಲ ಹೊರಗಡಲೆ ಚಟ್ನಿ, ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಪ್ರತಿ ವಾರದಲ್ಲಿ ಒಂದು 2-3 ದಿನ ಅಂತೂ ಇಡ್ಲಿ, ದೋಸೆ, ರೊಟ್ಟಿ ಈ ಥರದ್ದು ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತೆ ಅಲ್ವಾ. ವೆರೈಟಿ ಚಟ್ನಿಗಳಿದ್ರೆ ತುಂಬ ರುಚಿಯಾಗಿರುತ್ತೆ ಅಲ್ವಾ. ಈ ಚಟ್ನಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮಿಕ್ಸರ್ ಜಾರ್ ಒಳಗಡೆ ಅರ್ಧ ಕಪ್ಪು ಹುರ್ಗಡ್ಲೆ, 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ, ಶುಂಠಿ ಅರ್ಧ ಇಂಚು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಕ್ಕ ಪೀಸು ಹುಣಸೆ ಹಣ್ಣು, ಕ್ಲೀನಾಗಿ ಅದನ್ನು ಒಂಚೂರು ಸಾಫ್ಟ್ ಆಗಲಿ ಅಂತ ಅಂದ್ಬಿಟ್ಟು ನೆನೆಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ, ಅರ್ಧ ಟೀ ಸ್ಪೂನ್ ಬೆಲ್ಲ, ಕರಿಬೇವಿನ ಸೊಪ್ಪು ಒಂದು 2 ಗರಿ, ಪುದೀನ ಸೊಪ್ಪು ಅಷ್ಟೇ ಒಂದು 2-3 ಗರಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ, ಒಂದು ಅರ್ಧ ಹಿಡಿಯಷ್ಟು ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ತೆಳು ಚಟ್ನಿ ಹದದಲ್ಲಿ ರುಬ್ಕೊಳ್ಳೋಣ. ಅರ್ಧ ಕಪ್ ನೀರು ಹಾಕೊಂಡು ಈ ಚಟ್ನಿನ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿ ಒಳಗಡೆ 1 ಟೀ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಹಾಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಜೊತೆಯಲ್ಲೇ ಒಂದು ಚಿಟಕಿ ಇಂಗು. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ ಕರಿಬೇವಿನ ಸೊಪ್ಪು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂಚೂರು ಬೆಚ್ಚಗಾಗ್ತಿದೆ. ಹಾಗೆ ಇದೆಲ್ಲ ಚಟ್ನಿ ಮೇಲೆ ಹಾಕೊಳ್ಳೋಣ. ಚಟ್ನಿ ಮೇಲೆ ಒಗ್ಗರಣೆ ಹಾಕೊಂಡಿದ್ದೀನಿ. ಇದು ಹುರ್ಗಡ್ಲೆ ಚಟ್ನಿ ಆಗಿರೋದ್ರಿಂದ ಬಿಸಿ ಬಿಸಿ ಏನಾದರೂ ನಾವು ಚಟ್ನಿ ಮೇಲ್ಗಡೆ ಒಗ್ಗರಣೆ ಹಾಕೊಂಡ್ರೆ ಈ ಒಂದು ಹುರ್ಗಡ್ಲೆ ಥಿಕ್ನೆಸ್ ಬೇಗ ಆಗೋದ್ರಿಂದ ಒಂಥರ ಟೇಸ್ಟ್ ಚೇಂಜ್ ಆಗುತ್ತೆ, ಒಂಥರ ಗಟ್ಟಿ ಕೂಡ ಆಗೋಗ್ಬಿಡುತ್ತೆ. ಅದಕ್ಕೆ ಒಗ್ಗರಣೆ ಪಾತ್ರೆ ಒಳಗೆ ಯಾವಾಗಲೂ ಚಟ್ನಿ ಹಾಕಬೇಡಿ. ಹೀಗೆ ಬೇರೆ ಒಂದು ಬೌಲ್ಗೆ ಚಟ್ನಿ ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಚಟ್ನಿ ಅಂತೂ ನೀವು ಯಾವುದೇ ಒಂದು ವೆರೈಟಿ ಇಡ್ಲಿಗಾದರೂ ಸರ್ವ್ ಮಾಡ್ಕೋಬೋದು, ಇಲ್ಲ ದೋಸೆ, ಎಲ್ಲ ವೆರೈಟಿ ರೊಟ್ಟಿಗಳಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಸಿಗುತ್ತಲ್ಲ ನಿಮಗೆ ತೆಳುವಾಗಿರೋವಂಥ ಹುರ್ಗಡ್ಲೆ ಚಟ್ನಿ, ಸೇಮ್ ಅದೇ ಥರ ಇರುತ್ತೆ. ಇವತ್ತಿನ ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.